ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ರೆಹಮಾನ್ ಹಾಸನ್. ನಿಮ್ಮೆಲ್ರಿಗೂ ಕೂಡ ಗೊತ್ತಿರೋ ಹಾಗೆ ಸ್ಯಾಂಡಲ್ವುಡ್ನ ಬಹುನಿರೀಕ್ಷಿತ ಮದುವೆ, ಅದು ಡಾಲಿ ಮತ್ತು ಧನ್ಯತಾ ಮದುವೆ ನೆನ್ನೆ ಮೊನ್ನೆ ಮೈಸೂರಿನಲ್ಲಿ ಎಕ್ಸಿಬಿಷನ್ ಹಾಲ್ನಲ್ಲಿ ನೆರವೇರಿತು. ಸಾಕಷ್ಟು ಸಂಖ್ಯೆಯಲ್ಲಿ ಗಣ್ಯಾತಿ ಗಣ್ಯರೆಲ್ಲರೂ ಕೂಡ ಅದರಲ್ಲಿ ಹಾಜರಿದ್ದರು. ಹೋಗಿ ವಧುವರರಿಗೆ ಆಶೀರ್ವಾದವನ್ನು ಕೂಡ ಮಾಡಿದ್ದಾರೆ. ಡಾಲಿಗೆ ಮುಂಚಿಂದಲೂ ಕೂಡ ಒಂದು ಕನಸಿತ್ತು, ನನ್ನ ಮದುವೆ, ನಾನು ಆಗುವಂಥ ಒಂದು ಮದುವೆ ತುಂಬ ಅದ್ಧೂರಿಯಾಗಿ ನಾನು ಆಗಬೇಕು ಅನ್ನುವಂಥದ್ರ ಬಗ್ಗೆ ಮುಂಚಿಂದಲೂ ಕೂಡ ಅವರು ಕನಸನ್ನು ಕಂಡಿದ್ದಂಥವ್ರು. ಈಗ ಸಾಕಷ್ಟು ಸ್ಯಾಂಡಲ್ವುಡ್ನಲ್ಲಿ ಸಕ್ಸಸ್ ಕೂಡ ಕಂಡಿದ್ದಾರೆ. ಬೇರೆ ಬೇರೆ ಸಿನಿಮಾ ಇಂಡಸ್ಟ್ರಿಯಲ್ಲೂ ಕೂಡ ಹೋಗಿ ಸಕ್ಸಸ್ ಕಂಡಿರುವಂತಹ ಡಾಲಿ ಅದ್ಧೂರಿಯಾಗಿ ಮದುವೆ ಸಮಾರಂಭವನ್ನು ಮುಗಿಸ್ಕೊಂಡಿದ್ದಾರೆ. ಆದರೆ ಈ ಮದುವೆಯ ನಡುವೆಯೂ ಕೂಡ ಒಂದು ವಿವಾದ ಡಾಲಿಯ ಹೆಗ್ಲೇರಿತ್ತು. ಅದೇನಂತ ಹೇಳಿದ್ರೆ, ಡಾಲಿ ಸಾಕಷ್ಟು ಮಾತಾಡ್ತಾರೆ, ವೈಚಾರಿಕತೆ ಬಗ್ಗೆ ಎಲ್ಲ ಹೇಳ್ತಾರೆ. ಆದರೆ ಅವ್ರು ನೋಡಿದ್ರೆ ಮದುವೆ ಶಾಸ್ತ್ರಗಳನ್ನು ಆರಂಭಿಸಿದ್ದು ಕೊಂಡ ಹಾಯೋ ಮೂಲಕ. ಇದು ಎಷ್ಟು ಸರಿ ಅಂತ ಹೇಳಿ ಕೆಲವೊಂದಷ್ಟು ಜನ ಪ್ರಗತಿಪರರು ಅಂತ ಹೇಳ್ಕೊಂಡಿರುವಂಥವ್ರು ಕೆಲವೊಂದಷ್ಟು ಜನ ಪ್ರಶ್ನೆ ಮಾಡಿದರು. ಅಂದರೆ ಈಗ ಆಚರಣೆಗಳು ಬೇರೆ ಅಥವಾ ಆಸ್ತಿಕತೆ ನಾಸ್ತಿಕತೆ ಎಲ್ಲ ವಿಚಾರಗಳು, ಮೌಢ್ಯತೆಯೂ ಕೂಡ ಬೇರೆ ಅನ್ನುವಂಥದ್ದನ್ನು ನಾವು ನೋಡ್ತೀವಿ. ಆದರೆ ಆಚರಣೆಗಳು ಮತ್ತು ಮೌಢ್ಯತೆಗಳನ್ನು ಒಂದೇ ಅಂತ ಹೇಳ್ಕೊಂಡು ಈ ರೀತಿಯಾಗಿ ಪ್ರಶ್ನೆ ಮಾಡುವಂಥದ್ದು ಸರಿನಾ ಅನ್ನುವಂಥದ್ರ ಬಗ್ಗೆನೂ ಕೂಡ ಒಂದಷ್ಟು ಚರ್ಚೆಗಳು ಆರಂಭವಾಗಿತ್ತು. ಈಗ ಡಾಲಿ ವಿಚಾರನ್ನೇ ತೆಗೆದುಕೊಳ್ಳೋದಾದರೆ, ಅವರು ಅರಸೀಕೆರೆಯ ಜೇನುಕಲ್ಲು ರೇವಣಸಿದ್ದೇಶ್ವರ ಏನು ದೇವಸ್ಥಾನ ಇದೆ, ಸೊ ಅಲ್ಲಿ ಹೋಗಿ ಕೊಂಡ ಹಾಯ್ದಿದ್ರು. ಅಲ್ಲಿನ ಒಂದು ಸಂಪ್ರದಾಯ ಅಥವಾ ಡಾಲಿ ಮುಂಚಿನಲ್ಲೂ ಕೂಡ ಅದು ಮಾಡ್ಕೊಂಡು ಬಂದಿರುವಂಥದ್ದು. ಸೊ ಇದನ್ನು ಪ್ರಶ್ನೆ ಮಾಡಿದಂತಹ ಕೆಲವರು ಪ್ರಗತಿಪರರು ಅಂತ ಹೇಳ್ಕೊಂಡಿರುವಂಥವ್ರು, ಡಾಲಿ ಇದು ಮಾಡಿರುವಂಥದ್ದು ಸರಿಯಲ್ಲ, ವೈಚಾರಿಕತೆ ಬಗ್ಗೆ ಇವರೆಲ್ಲರೂ ಕೂಡ ಮಾತಾಡ್ತಾರೆ, ಆದರೆ ಹೇಳೋದೊಂದು ಮಾಡೋದೊಂದು ಅನ್ನೋ ರೀತಿಯಲ್ಲಿ ಇವರು ಮಾಡ್ತಾ ಇದ್ದಾರೆ, ಇವರು ಮೌಢ್ಯತೆಯನ್ನು ಬಿತ್ತುತ್ತಾ ಇದ್ದಾರೆ ಅನ್ನುವಂಥದ್ರ ಬಗ್ಗೆ ಕೆಲವೊಂದಷ್ಟು ಜನ ಪ್ರಶ್ನೆ ಮಾಡಿದರು. ಸೊ ಮದುವೆ ನಂತರ ಮಾತಾಡಿದಂತಹ ಡಾಲಿ ಇದೆಲ್ಲದಕ್ಕೂ ಕೂಡ ಅವರೇ ಉತ್ತರವನ್ನು ಕೊಟ್ಟಿದ್ದಾರೆ. ಕೆಲವರು ಹೇಳಿದ್ದನ್ನು ನಾನು ಕೇಳಿದೆ, ಆದರೆ ಇದು ನನ್ನ ಸಂಪ್ರದಾಯ, ಇದು ಜನಪದ, ನಾನು ಮುಂಚಿಂದಲೂ ಕೂಡ ಅದನ್ನು ರೂಢಿ ಮಾಡ್ಕೊಂಡು ಬಂದಿದ್ದೀನಿ. ಸೊ ನಾಸ್ತಿಕತೆ ಆಸ್ತಿಕತೆ ಎರಡೂ ಕೂಡ ಬೇರೆ ಬೇರೆ ವಿಚಾರಗಳು. ಹಾಗೆ ಮೌಢ್ಯತೆ ಜೊತೆಗೆ ಆಚರಣೆ ಇದೆಲ್ಲದರಲ್ಲೂ ಕೂಡ ಡಿಫ್ರೆನ್ಸ್ ಇದೆ. ಕೆಲವೊಂದನ್ನು ನಾವು ಆಚರಿಸ್ಕೊಂಡು ಬಂದಿರ್ತೀವಿ, ಗುರು ಹಿರಿಯರು ಕೆಲವೊಂದಷ್ಟು ಪದ್ಧತಿಯನ್ನು ನಮಗೆ ಕೊಟ್ಟಿರ್ತಾರೆ, ಅದನ್ನು ಮಾಡೋದ್ರಲ್ಲಿ ಏನು ತಪ್ಪಿಲ್ಲ. ಅಥವಾ ಬೇರೆಯವ್ರಿಗೆ ತೊಂದರೆ ಆಗದೆ ಇರೋ ರೀತಿಯಲ್ಲಿ ನಾವು ಕೆಲವೊಂದಷ್ಟು ಆಚರಣೆಗಳನ್ನು ಮಾಡೋದು, ಅದರಲ್ಲಿ ತಪ್ಪೇನಿದೆ ಅನ್ನುವಂಥದ್ದನ್ನು ಕೂಡ ಡಾಲಿ ಪ್ರಶ್ನೆ ಮಾಡಿದ್ದಾರೆ. ಹಾಗೆ ಒಂದು ವಿಚಾರವನ್ನು ಕೂಡ ಹೇಳಿದ್ದಾರೆ. ಈ ಹಿಂದೆ ಜೇನುಕಲ್ ಸಿದ್ದೇಶ್ವರನಿಗೆ ನಾವು ಹರಕೆ ಕಟ್ಕೊಂಡಿದ್ವಿ, ನಮ್ಮ ತಾಯಿಗೆ ಹುಷಾರಿಲ್ಲದೆ ಇರೋ ಸಂದರ್ಭದಲ್ಲಿ. ಅದು ನಮ್ಮ ನಂಬಿಕೆ, ಅದೊಂದು ರೀತಿ ನಮಗೆ ಎನರ್ಜಿ ಕೊಡುತ್ತೆ, ನಮಗೆ ಒಂದು ಉತ್ಸಾಹವನ್ನು ತುಂಬುತ್ತೆ. ಅದೇ ರೀತಿ ನಾವು ಏನು ಹರಕೆಯನ್ನು ಕಟ್ಕೊಂಡ್ವಿ, ಅದಾದ ಮೇಲೆ ನಮ್ಮ ತಾಯಿ ಹುಷಾರಾದರೂ ನಾವು ಹರಕೆಯನ್ನು ತೀರಿಸಿದ್ವಿ. ಈ ರೀತಿ ನಮ್ಮ ಸಂಪ್ರದಾಯ ಮುಂಚಿಂದಲೂ ಕೂಡ ಜನಪದವಾಗಿ ನಡ್ಕೊಂಡು ಬಂದಿದೆ. ಸೊ ಹಾಗೆ ಕೊಂಡ ಹಾಯೋದು ಕೂಡ ನನ್ನ ನಂಬಿಕೆ ಅದು. ಸೊ ನಾನು ನಂಬಿಕೊಂಡಿರುವಂಥದ್ದನ್ನು ನಾನು ಆಚರಣೆ ಮಾಡೋದ್ರಲ್ಲಿ ತಪ್ಪು ಅಂತ ನನಗಂತೂ ಖಂಡಿತವಾಗ್ಲೂ ಅನಿಸಿಲ್ಲ. ಬಹುಶಃ ನೀವೆಲ್ಲರೂ ಕೂಡ ನನ್ನನ್ನು ತುಂಬ ಪ್ರೀತಿ ಮಾಡ್ತೀರಿ, ಹಾಗಾಗಿ ನನ್ನನ್ನು ಬಹುಶಃ ಈ ಥರ ಪ್ರಶ್ನೆಯನ್ನು ಕೇಳಿದಿರಿ. ಬಟ್ ನನಗೆ ಅದರಲ್ಲಿ ಏನು ಬೇಜಾರಿಲ್ಲ, ಜೊತೆಗೆ ನಾನು ಮಾಡಿರೋದ್ರಲ್ಲೂ ಕೂಡ ಏನು ತಪ್ಪಿಲ್ಲ ಅನ್ನುವಂಥದ್ರ ಬಗ್ಗೆನೂ ಕೂಡ ಡಾಲಿ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಸೊ ಇದಿಷ್ಟು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಮದುವೆಯ ಸಂದರ್ಭದಲ್ಲಿ ಆದಂಥ ವಿವಾದಕ್ಕೆ ಸಂಬಂಧಪಟ್ಟಂತೆ ಡಾಲಿ ಹೇಳಿದಂಥ ಒಂದು ಮಾತು. ಇನ್ನು ಮದುವೆ ವಿಚಾರಕ್ಕೆ ಬಂದರೆ, ಸಾಕಷ್ಟು ಗಣ್ಯರಿಗೆ ಐ ಥಿಂಕ್ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸು ಎಲ್ಲ ಕ್ಷೇತ್ರದಲ್ಲೂ ಕೂಡ, ಹಾಗೆ ಮಾಧ್ಯಮ, ಸೊ ಎಲ್ಲ ಕ್ಷೇತ್ರದಲ್ಲೂ ಕೂಡ ಅವರು ಇನ್ವೈಟ್ ಮಾಡಿದ್ರು. ಖುದ್ದು ಡಾಲಿನೇ ಹೋಗಿ ಸಾಕಷ್ಟು ಜನರನ್ನ ಇನ್ವೈಟ್ ಮಾಡಿ ಬಂದಿದ್ರು. ಅವರೆಲ್ಲರೂ ಕೂಡ ಮದುವೆ ಸಮಾರಂಭಕ್ಕೆ ಬಂದಿದ್ರು. ಬಟ್ ಕೆಲವೊಂದಷ್ಟು ಜನ ಸೆಲೆಬ್ರಿಟೀಸ್ಗಳು ಬರದೇ ಇರುವಂಥದ್ದು ಸ್ವಲ್ಪ ಬೇಸರ ಕೂಡ ಡಾಲಿಗೆ ಆಯಿತು ಅನ್ನುವಂಥದ್ರ ಬಗ್ಗೆನೂ ಕೂಡ ಸುದ್ದಿ ಆಗ್ತಾ ಇದೆ. ಯಾಕಂದರೆ ಯಶ್ ಬಂದಿಲ್ಲ, ಜೊತೆಗೆ ಸುದೀಪ್ ಅವ್ರು ಕಾಣಿಸ್ಕೊಂಡಿಲ್ಲ, ಹಾಗೆ ಗಣೇಶ್ ಕೂಡ ಬಂದಿಲ್ಲ, ಡಾರ್ಲಿಂಗ್ ಕೃಷ್ಣ ಬಂದಿಲ್ಲ. ಇಂಥ ಕೆಲವೊಂದಷ್ಟು ಜನ ಘಟಾನುಘಟಿ ಹೀರೋಗಳು, ಯಾರು ನಾಯಕರುಗಳು ಬರದೇ ಇರುವಂಥದ್ದು ಸ್ವಲ್ಪ ಬೇಸರದ ಸಂಗತಿ ಅಂತ. ಆದರೆ ವಿಚಾರ ಅಂದರೆ, ಸುದೀಪ್ ಆಗಲಿ, ಗಣೇಶ್ ಆಗಲಿ, ಡಾರ್ಲಿಂಗ್ ಕೃಷ್ಣ ಆಗಲಿ, ಇವರೆಲ್ಲರೂ ಕೂಡ ಸೆಲೆಬ್ರಿಟಿ ಕ್ರಿಕೆಟ್ ಲೀಗ್ ಆಡ್ತಾ ಇದ್ದಾರೆ. ಸೊ ಹಾಗಾಗಿ ಅಲ್ಲಿ ಬ್ಯುಸಿ ಇದ್ರು, ಹಾಗಾಗಿ ಅವ್ರು ಮದುವೆ ಸಮಾರಂಭಕ್ಕೆ ಬಂದಿಲ್ಲ. ಇನ್ನು ಟಾಕ್ಸಿಕ್ ಚಿತ್ರೀಕರಣದಲ್ಲಿ ಬ್ಯುಸಿ ಇರುವಂಥ ಯಶ್ ಅವರು ಕೂಡ ಮದುವೆ ಅಟೆಂಡ್ ಮಾಡೋದಕ್ಕಾಗಿಲ್ಲ. ಅದೆಲ್ಲ ಆದ ನಂತರ, ಶೂಟಿಂಗ್ ಎಲ್ಲ ಮುಗಿಸ್ಕೊಂಡ ನಂತರ ಫ್ರೀ ಆದಮೇಲೆ ಖಂಡಿತವಾಗ್ಲೂ ನಾವು ಡಾಲಿ ಮತ್ತು ಧನ್ಯತಾ ಅವರನ್ನ ಭೇಟಿ ಮಾಡ್ತೀವಿ ಅನ್ನುವಂಥದ್ದು ಅವರ ಆಪ್ತ ಮೂಲಗಳಿಂದ ಸಿಕ್ಕಿರುವಂಥ ಒಂದು ವಿಚಾರ. ಇನ್ನು ದರ್ಶನ್ ಬಗ್ಗೆ ಹೇಳೋದಾದ್ರೆ, ದರ್ಶನ್ಗೆ ಇನ್ಫ್ಯಾಕ್ಟ್ ಇನ್ವೈಟ್ ಮಾಡೋದಕ್ಕೆ ದರ್ಶನ್ ಅವ್ರು ಸಿಗಲೇ ಇಲ್ಲ ಅಂತೇಳಿ ಡಾಲಿನೇ ಹೇಳ್ಕೊಂಡಿದ್ರು. ಸೊ ಹಾಗಾಗಿ ದರ್ಶನ್ ಕೂಡ ಮದುವೆಗೆ ಬಂದಿಲ್ಲ. ಇನ್ನು ಉಳಿದಂತೆ ಬೇರೆ ಎಲ್ಲ ಚಿತ್ರರಂಗದ ಗಣ್ಯರು, ಜೊತೆಗೆ ಟಾಲಿವುಡ್ನಿಂದಲೂ ಕೂಡ ಸುಕುಮಾರ್ ಅವರು ಕೂಡ ಬಂದಿದ್ರು. ಪುಷ್ಪ ಚಿತ್ರದ ನಿರ್ದೇಶಕರು ಅವರು ಕೂಡ ಬಂದು ವಧುವರರಿಗೆ ಶುಭವನ್ನು ಹಾರೈಸಿದ್ದಾರೆ. ಸೊ ಇನ್ನು ಡಾಲಿ ಮದುವೆ ವಿಚಾರಕ್ಕೆ ಇದ್ದಿದ್ದಂಥ ಈ ವಿವಾದ, ಅಂದರೆ ಕೊಂಡ ಹಾಯೋದು, ಇದು ಸರಿನಾ ತಪ್ಪಾ ಅನ್ನುವಂಥದ್ರ ಬಗ್ಗೆ ಆದಂಥ ಚರ್ಚೆ, ಇದ್ರ ಬಗ್ಗೆ ನಿಮಗೇನು ಅನಿಸುತ್ತೆ ನೀವು ಖಂಡಿತವಾಗ್ಲೂ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ಬೋದು.